ಈಗ ಒಟ್ಟು 17 ಎಕರೆ ಜಾಗದಾಗ ಅಲ್ಲೆಲ್ಲ ಹೊಂಡ ಮಾಡ್ಕೊಂಡಿರಿ, ಬೇರೆ ಬೇರೆ ಅಳತಿವು ಹಂಗಾಗ್ರಿ. ಅದ್ರದ್ದೇನು ಮಹತ್ವ? 6 ಮಳೆ ನೀರಿನ ಹೊಂಡ ಅವ ನಮ್ಮ ಒಟ್ಟು ಜಾಗದಾಗ. ಇದು ನಮ್ದು ಒಂದು ಇಳಿಜಾರು ಇರೋದ್ರಿಂದ ಮ್ಯಾಲ ಒಂದು ಮೈನಾ ಹೊಂಡ ಬರ್ತದ, ಅದ್ರ ಬಾಜುಕ ಸಂಪಿಗೆ ಹೊಂಡ ಬರ್ತದ. ಮೈನಾ ಹೊಂಡ ತುಂಬಿತಂತಂದ್ರ ಅದ್ರ ನೀರು ರಘುತೀರ್ಥಕ್ ಬರ್ತದ. ಈಗ ನಾವ್ ಇದ್ದಿದ್ದು ರಘುತೀರ್ಥ ಅಂತ ಹೇಳಿ. ಇದು ನೀರು ತುಂಬಿತು ಅಂದ್ರೆ ಬೆಳದಿಂಗಳ ಹೊಂಡಕ್ಕೆ ಹೋಗ್ತದ. ಅದು ತುಂಬಿತು ಅಂದ್ರೆ ಕೆಳಗಡೆ ಬೋಧಿ ಕೆರೆಗೆ ಹೋಗ್ತದ. ಬೋಧಿ ಕೆರೆ ಪಕ್ಕದೊಳಗೆ ಜಾಗ ಅದು ಬೋಧಿ ಕೆರೆ ದೊಡ್ಡದು. ಅದ್ರ ಬಾಜುಕ ಒಂದು ಕವಳಿ ಕೊಳ ಅಂತದ. ಬಿದ್ದಂತ ಎಲ್ಲಾ ಮಳೆ ನೀರನ್ನ ನಮ್ಮ ಜಮೀನೊಳಗೆ ಹಿಡಿದಿಟ್ಕೋಬೇಕು ಅನ್ನೋದು ನಮ್ದು ಒಂದು ಗುರಿ. ಎರಡನೇದು ಬಹಳ ಮುಖ್ಯ ಏನಂದ್ರೆ, ನನಗ್ ನೀರಂದ್ರೆ ವಿಪರೀತ ಹುಚ್ಚು. ಎಲ್ಲಿ ನೀರ್ ಕಾಣುತ್ತದ ಅಲ್ಲಿ ಒಂದು ಈಸ್ ಹೊಡಿಯಬೇಕು. ನಾನು ಕೃಷ್ಣಾ ನದಿ ದಂಡಿಯವ, ಸತ್ತಿ ಊರಿನವನು. ಈಜ್ ಕಲ್ತದ ಅಲ್ಲಿಯೇ. ಎಲ್ಲಿ ನೀರು ಕಾಣಿಸ್ತದೋ ಅಲ್ಲಿ ಒಂದ್ಸಲ ಈಜ್ ಹೊಡಿಬೇಕು ನಾನು. ರೆಡಿ ಆಗೇ ಬಿಟ್ಟೆ, ತೋರ್ಸೇ ಬಿಡ್ತೀನಿ ನಾನು. ಜಲಧ್ಯಾನ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀನಿ. ಜಲಧ್ಯಾನ ಏನು ಅಂತ ತೋರಿಸ್ಲಾ? ತೋರಿಸ್ರ ಬರ್ರಿ. नजरिया लागे नहीं कहीं ओ नजरिया लागे नहीं कहीं. ಪದ್ಮಾಸನ ಹಾಕೊಂಡು ತಲೆ ಕೆಳಗೆ ಇಟ್ಕೊಂಡು ಹಂಗಾತ ಮಲ್ಕೊಂಡ್ಬಿಡುದಲ್ಲ, ಆಗ ನೀವು ಮನುಷ್ಯನೂ ಅಲ್ಲ ಮೀನೂ ಅಲ್ಲ. ಮೀನಾದ್ರೆ ಸತತವಾಗಿ ಇದನ್ನ ಮಾಡ್ತಾ ಇರ್ಬೇಕು. ನೀವು ಮನುಷ್ಯನೂ ಅಲ್ಲ, ಯಾಕಂದ್ರೆ ನೀವೇನೂ ಮಾಡ್ಲಿಕ್ಕತ್ತಿಲ್ಲ, ನೀವು ನೀರೊಳಗೆ ತೇಲಿಕ್ಕತ್ತೀರಿ. ಇದು ಜಲಧ್ಯಾನ. ನೀವು ಎಷ್ಟೋ ಹೊತ್ತು ಹಂಗೆ ಇದ್ದು ಬಿಡ್ಬೋದು. ನೀವು ಎಷ್ಟೊತ್ತು ಇರ್ಬೋದ್ರಿ? ಬೇಕಾದಷ್ಟು ಹೊತ್ತು. ಅರ್ಧ ತಾಸು ಬೇಕಂದ್ರೆ ಅರ್ಧ ತಾಸು, ಬೇಕಂದ್ರೆ ಒಂದು ಹಾಡು ಹಾಡ್ಬೋದು ಅಲ್ಲಿ. ಈ ಸುಖ, ನೀರಿನ ಸುಖ ಏನದಲ್ಲ, ನೀರು ಇಲ್ಲಿ ಎಷ್ಟು ಆಳದ. ಒಂದು 10 ರಿಂದ 12 ಫೂಟ್ ಅದ. ಈಗ ನೀವು ಬೇರೆ ಬೇರೆ ಧ್ಯಾನಗಳ ಬಗ್ಗೆ ಹೇಳ್ತೀರಿ, ನಡಿಗೆ ಧ್ಯಾನ, ಆಮೇಲೆ ಇದೊಂದು ಜಲ ಧ್ಯಾನ. ಇದ್ರದ್ದೇನು ವಿಶೇಷತೆ, ಇದ್ರ ಉಪಯೋಗ ಅಥವಾ ಎಲ್ಲಾದ್ರಿಂದ ಹೆಂಗ್ ಬೇರೆ ಆಗ್ತಾ ಇದೆ? ಎಲ್ಲದಕ್ಕಿಂತ ಬೇರೆ ಅಂತಂದ್ರ, ನೀವು ಈಜುವಾಗ ದಣುವಾಗಿದ್ರ ನೀವು ಮಲ್ಕೊಂಡ್ಬಿಡ್ಬೋದು ಬೇಕಾದಷ್ಟು ಹೊತ್ತು. ಕೆಲವ್ರು ಹಿಂಗ್ ಕಾಲು ಉದ್ದು ಮಾಡು ಇದನ್ನ ಮಾಡ್ತಾರೆ, ಹಂಗೂ ಮಾಡ್ತಾರೆ. ಪದ್ಮಾಸನ ಹಾಕ್ಲಿಕ್ಕೆ ಅಂದ್ರೆ ಪದ್ಮಾಸನ ಹಾಕ್ತಾರೆ. ಒಟ್ಟು ತೇಲಾಡ್ಕೋತಿರೋದು, ಸುಮ್ಮ ತೇಲೋದು, ಏನೇನೂ ಶ್ರಮ ಇಲ್ಲ. ಬಹಳ ಜನ ನೀರಿಗೆ ಯಾಕೆ ಅನ್ಸ್ತಾರಂದ್ರೆ ಅದು ಮುಳುಗಿಸ್ತದ ನಮ್ಮನ್ನ, ಹೋಗ್ಬಿಡ್ತೀವಿ. ಹೌದು. ಮನುಷ್ಯ ಮುಳುಗುದಿಲ್ಲ, ನೀರ್ ಕುಡಿದು ಮುಳುಗ್ತೀವಿ ನಾವು. ನೀರ್ ಕುಡಿದು ಅಂಜಿಕೆಯಿಂದ ಮುಳುಗ್ತಾರ. ಬಿಟ್ರೆ ನೀರ್ ನಮ್ಮನ್ನ ತೇಲಿಸ್ತದ, ನೀರ್ ಮುಳುಗ್ಸೋದಿಲ್ಲ. ಏನು ಅಂದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕಾಗ್ತದೆ? ಹಿಂಗ್ ಮಾಡ್ಬೇಕು? ಏನೂ ಇಲ್ಲ ಅದೇ ಮಾಡ್ಬೇಕಾಗ್ತದೆ. ಏನು ಮಾಡ್ಬೇಕಾಗ್ತದೆ. ನಿಧಾನ ಉಸಿರಾಟ, ಸಹಜ ಉಸಿರಾಟ, ಏನು ಬದಲು ಇಲ್ಲವೇ ಇಲ್ಲ. ನಿಮ್ಗೆ ಬೇಕಾದಷ್ಟೊತ್ತು ಉಸಿರು ಬಿಗಿ ಹಿಡಿಬೇಕು, ಮಾಡ್ಬೇಕು, ಏನೂ ಇಲ್ಲ, ಸಹಜ ಉಸಿರಾಟ. ಅದು ಆ ಕಡೆ ಹಿಂಗ ಮ್ಯಾಲಿಂದ ಬೀಳೋಂಗ್ ಮಾಡ್ಕೊಂಡಿರ? ಹೌದು, ಅದು ಜಲಪಾತ ಸ್ನಾನ ಅಂತ. ನೋಡಿಬಿಡೋಣ, ಅಲ್ಲೇ ಬರ್ತೀನಿ ನಾನು. ಇದು ನೀರು ಕೆಳಗೆ ಇಂಕೊಂಡ್ಬಿಡ್ತದಲ್ಲ, ಅದ್ರ ಕೆಳಗೇನ? ಇಲ್ಲ, ಏನಿಲ್ಲ.
ಇದು ಅದು ಮತ್ತೆ ವಾಪಸ್ ತೋಟಕ್ಕೆ ಹೋಗ್ಬಿಡ್ತಾನೆ. ತೋಟಕ್ಕೆ ಹೋಗ್ತದ. ಇದು ಜಲಪಾತ ಸ್ನಾನ ಅಂತ ಹಾ. ನಮ್ ತೋಟದೊಳಗಿನ ಮತ್ತೊಂದು ವಿಶೇಷ ಇದೆ. ಅದ್ರೊಳಗು ಮಕ್ಕಳಿಗಂತೂ ಇಷ್ಟು ಖುಷಿ ಅಂದ್ರ ಮಕ್ಕಳ ಶಿಬಿರ ಮಾಡಿದಾಗ ಆಯ್ತು, ದೊಡ್ಡವ್ರಿಗೂ ಆಯ್ತು. ಸ್ವಲ್ಪ ಬಿಸಿಲೊಳಗ ಕೆಲಸ ಮಾಡಿ ದಣದು ಬಂದಾಗ ಇಲ್ಲಿ ಬಂದ್ವಿ ಅಂತಂದ್ರ ಇದೊಂದು ವಿಶೇಷವಾದಂತ ಇದು ಸಿಗ್ತದೆ. ಅದೊಂಥರ ಮಸಾಜು ಹೌದು. ನಾಳೆ ನೀರ್ ಬೀಳೋದು. ಹಾ ಹಾ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ತಾನ ಮನುಷ್ಯ ಜಲಪಾತ ಸ್ನಾನ ಮಾಡ್ಬೇಕಂತ ಹೇಳಿ. ಇವತ್ತಿನ ದಿವಸದೊಳಗ ಹೆಚ್ಚು ಕಡಿಮೆ ಎಲ್ಲಾರ ತೋಟದವರು ಬೋರ್ವೆಲ್ ಇರ್ತವೆ. ಇಷ್ಟು ಸಣ್ಣ ಖರ್ಚಿನೊಳಗೆ ಇಂಥದ್ದೊಂದು ಮಾಡ್ಕೊಂಡ್ಬಿಡುದು. ನೀರು ಹಾಳಾಗೋದಿಲ್ಲ, ತಿರುಗಿ ಅದು ನಮ್ಮ ಹೊಂದಕ್ಕೆ ಹೋಗ್ತದೆ. ಒಂದು ನಿಯಮ ಏನಂದ್ರೆ ಸೋಪ್ ಉಪಯೋಗ ಮಾಡಬಾರ್ದು. ಮುಗಿದು ಸೋಪ್ ಯಾಕೆ ಉಪಯೋಗ ಮಾಡ್ಬೇಕು ನಾವು? ಸೋಪಿನ ಅವಶ್ಯಕತೆನೇ ಇಲ್ಲ. ಸೇಮ್ ಹಿಂಗ ಅದಲ್ಲ. ಹಂಗ ನಿಮ್ಮ ತೋಟದ ಆ ಕಡೆ ಬಾಜು ಒಂದು ಮಾಡಿದ್ದದ. ಹೌದು ಹೌದು ಹೌದು. ಅದೇ ಎದಕ್ಕದ ಎರಡೆರಡ ಅದೇನಂದ್ರ ಇಲ್ಲಿ ನಾವು ಮಕ್ಕಳ ಶಿಬಿರ ಮಾಡ್ತಿರ್ತೀವಲ್ಲ, ನಮ್ಮ ಗಮನಕ್ಕೆ ಬಂದದ್ ಸಂಗತಿ ಏನಂದ್ರ ಮಕ್ಕಳ ಶಿಬಿರ ಮಾಡಿದಾಗ ಒಂದಿಷ್ಟು ಅವ್ರ ಕಡೆ ಶ್ರಮದಾನ ಮಾಡಿಸಿ ಅವ್ರ ಬಿಸಿಲು ಹೋಗಿ ಓಡಾಡಿಸಿ ಆಮೇಲೆ ಜಲಪಾತ ಸ್ನಾನಕ್ಕೆ ಹೋಗ್ರಪ್ಪ ಅಂತ ಹೇಳಿದ್ರ ಗಂಡು ಹುಡುಗರೆಲ್ಲ ಬಡ 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 ಅರಿವಿ ತೆಗೆದು ತಾವೆಲ್ಲ ತಗೊಂಡು ಓಡಿ ಹೋಗಿ ಶುರು ಮಾಡಿಬಿಡ್ತಾರ. ಹೆಣ್ಣು ಹುಡುಗರು ನಾಚಿಗೊತ್ತಿದ್ರು, ಓ ಇದು ನಮಗಲ್ಲ, ನಮಗ್ ಬ್ಯಾಡ ಅಂತ. ಅದ್ ಯಾವಾಗ ನಮಗ್ ಗೊತ್ತಾಯ್ತು ಅವಾಗ ನಾವೇನ್ ಮಾಡಿದ್ವಿ ಅಂದ್ರ ಗಂಡು ಹುಡುಗರ ಸಲುವಾಗಿ ಒಂದು, ಹೆಣ್ಣು ಹುಡುಗಿಯರ ಸಲುವಾಗಿ ಇನ್ನೊಂದು. ಅವ್ರಿಗೂ ಅಷ್ಟೇ ಖುಷಿ ಸಿಗ್ಬೇಕು, ಅವ್ರಿಗೂ ಅಷ್ಟೇ ಅದ್ರ ಸಂತೋಷ ಸಿಗಬೇಕು ಅಂತ ಹೇಳಿ ಯಾವ್ದೋ ಮುಜುಗರ ಇಲ್ದ ಅವರು ಅಷ್ಟೇ ಸ್ವಚ್ಛಂದವಾಗಿ ಅಷ್ಟೇ ಸಂತೋಷದಿಂದ ಈ ಜಲಪಾತ ಸ್ನಾನದ ಅವಕಾಶ ಅವ್ರಿಗೂ ಸಿಗ್ಬೇಕು ಅಂತ. ಹಂಗಾಗಿ ಒಂದ್ ಕಡೆ ಸಮಾನತೆಯನ್ನ ನಾವು ಹೌದು ಎಲ್ಲಾ ಇದ್ರಿಗೂ ಎಲ್ಲಾ ಸಂದರ್ಭದೊಳಗೂ ಅವ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತ. ಒಂದು ಹುಡುಗರ ಸಲುವಾಗಿ ಅಥವಾ ಪುರುಷರ ಸಲುವಾಗಿ, ಒಂದು ಹುಡುಗಿಯರ ಸಲುವಾಗಿ, ಮಹಿಳೆಯರ ಸಲುವಾಗಿ. ಇದೊಂಥರ ಮಸಾಜು ಆಗ್ಬಿಡ್ತದ. ನೀರು ಬಿದ್ರೆ ಆರಾಮ ಆಗ್ಬಿಡ್ತದ. ಮತ್ತೆ ಬೇಕಾದವಾಗ ನಿಮಗ್ ಜಲಪಾತ, ನೀವೆಲ್ಲಿ ಹೋಗಬೇಕಾಗಿಲ್ಲ. ಜಲಪಾತ ನಿಮ್ಮ ತೋಟದೊಳಗೆ. ಈಗಂತೂ ಯಾವ ಜಲಪಾತದಾಗ ನೀರಂತೂ ಸಿಗಂಗಿಲ್ಲ ನಿಮ್ಗೆ. ಸಿಗ್ಬೇಕಂದ್ರೆ ಹಿಂಗ ಸಿಗ್ಬೇಕು. लगे